ವಸಂತ್ ಗಿಳಿಯಾರವ್ರಾ? ಆ ವಸಂತ್ ಗಿಳಿಯಾರವ್ರಾ? ಅಲ್ಲ, ಹೌದು. ಯಾರು ಮಾತಾಡೋದು? ಅಲ್ಲ, ತಾವು ವಸಂತ್ ಗಿಳಿಯಾರ್ ಅವರು ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ತಾವು ನೋಡಿದ್ರೆ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಆಯ್ತು, ಈಗ ಮಾತಾಡಿ, ಏನಾಗ್ಬೇಕು ನಮಗೆ? ಇವತ್ತು ಸೌಜನ್ಯ ಕೇಸ್ ಬಗ್ಗೆ ಆಕ್ಚುಲಿ ನಿನ್ನೆ 29ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಮುಚ್ಚಿತ ಲಕೋಟೆಯಲ್ಲಿ ಅವರು ಕೊಟ್ಟಿದ್ದಾರೆ. ಕೊಟ್ಟ ತಕ್ಷಣ ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿಗಳು. ತಮ್ದು ಕ್ವಾಲಿಫಿಕೇಶನ್ ಏನು ಸರ್? ಸರ್, ಒಂದ್ ನಿಮಿಷ. ಸರ್, ನಾನು ನೀವು ಭಾಷಣ ಮಾಡೋ ಮೊದಲು ಭಾಷಣವನ್ನು ಬೀದಿಗೆ ಕೇಳ್ರಿ ಸ್ವಲ್ಪ. ಅಲ್ಲ, ಒಂದ್ ನಿಮಿಷ ಸರ್. ಸಾಕು, ಈಗ ನೀವು ಮೊದಲ ಲೈನಿಗೆ ಇಲ್ಲ ಯಾವ ಮುಚ್ಚಿದ ಲಕೋಟೆ, ಯಾವ ಮುಚ್ಚಿದ ಲಕೋಟೆ ಏನೋ ನೋಡಿದ್ದೀರಾ ನೀವು? ಕೇಳಿದ್ದೀರಾ? ಕ್ವಾಲಿಫಿಕೇಶನ್ ಏನ್ ನಿಮ್ದು? ಪೂರ್ತಿ ಮಾತು ನಂದು. ಸ್ವಲ್ಪ ಮೊದಲು ನನ್ಗೆ ಒಂದು ಪ್ರಶ್ನೆ ಕೇಳಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೇವೆ. ನೀವು ಆ ಮಹೇಶ್ ತಿಮ್ಮರೋಡ್ ಇದ್ದಾನಲ್ಲ, ರಾಸ್ಕಲ್, ಅವನ ತರ ನೀವು ಕೂಡ 7ನೇ ಕ್ಲಾಸ್ ಆದ್ರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ ನನಗೆ. ಒಂದ್ ನಿಮಿಷ ನೋಡಿ, ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳಿ ಸರ್. ಕೇಳಿ, ನೀವಂತ ಇದೊಂದು ರೆಕಾರ್ಡ್ ಮಾಡಿ ಹಾಕಿ, ಯೂಟ್ಯೂಬ್ಗೆ ರೆಕಾರ್ಡ್ ಮಾಡಿ ಹಾಕಿ. ಅದಕ್ಕೆ ನಾವು ಮಾತಾಡ್ತಿದ್ದೆ. ನಿಮ್ ಕ್ವಾಲಿಫಿಕೇಶನ್ ಏನು ಸರ್? ನೀವು ಸರ್, ಓದು ಮುಖ್ಯ ಅಲ್ಲ ಸರ್. ಅದು ಮುಖ್ಯ ರೀ, ಅದು ಮುಖ್ಯ. ಅದಿಲ್ಲದ್ರೆ ಸುಮ್ಮನೆ ಬರಬೇಡಿ. ಜ್ಞಾನ ಮುಖ್ಯ, ಜ್ಞಾನ ಮುಖ್ಯ. ಈಗಿನ ಓದು ಅದು ಅವನಿಗೂ ಇಲ್ಲ, ನಿಮ್ಗೂ ಇಲ್ಲ. ಹೇಗೆ ಅವನು ಹೆಬ್ಬೆಟ್ಟು, ನೀವು ಹೆಬ್ಬೆಟ್ಟು. ಹೆಬ್ಬೆಟ್ಟು ಆದ ಕಾರಣ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ. ಸರ್, ಏನು ತಿಳ್ಕೊಳ್ಳದೇನೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ನಾನೆಲ್ಲ ತಿಳ್ಕೊಂಡಿದ್ದೇನೆ. ನೀವು ಒಂದು ವರ್ಡ್ ಹೇಳಿದ್ರಲ್ಲ, ನಿಮ್ಮ ಕ್ವಾಲಿಫಿಕೇಶನ್ ಏನು? ನನ್ನ ಕ್ವಾಲಿಫಿಕೇಶನ್ ನಿಮ್ಮ ಕ್ವಾಲಿಫಿಕೇಶನ್ ಹೇಳಿದ ನಂತರ ಹೇಳ್ತೇನೆ. ಮುಚ್ಚಿದ ಲಕೋಟೆ ಯಾರ ಅಪ್ಪ ಕೊಟ್ಟದ್ದು? ಯಾರ ಅಪ್ಪನಿಗೆ ಮುಚ್ಚಿದ ಲಕೋಟೆ ಕೊಟ್ಟದ್ದು? ಒಂದು ನಿಮಿಷ, ಸರಿಯಾಗಿ ಗೌರವಯುತವಾಗಿ ನೀಟಾಗಿ ಅದಕ್ಕೆ ಮೊದಲು ಆನ್ಸರ್ ಕೇಳಿ ನನಗೆ. ನಿಮ್ ಕ್ವಾಲಿಫಿಕೇಶನ್ ಏನು? ನಿಮ್ಗೆ ಏನಾದ್ರು ಗೊತ್ತಾ? ಸುಪ್ರೀಂ ಕೋರ್ಟ್ ಅಂದ್ರೆ ಏನು ಗೊತ್ತಾ? ಕನ್ನಡದಲ್ಲಿ ಏನು ಸುಪ್ರೀಂ ಕೋರ್ಟ್ ಅಂದ್ರೆ? ಕನ್ನಡದಲ್ಲಿ ಏನು? ಸರ್ವೋಚ್ಚ ನ್ಯಾಯಾಲಯ ಅಂತಾರೆ, ಅದು ಗೊತ್ತಿದೆ. ಒಂದ್ ನಿಮಿಷ, ಡೆಲ್ಲಿಯಲ್ಲಿದೆ. ಒಂದ್ ನಿಮಿಷ, ನೀವು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರಬೇಡಿ. ಇವನು ಜಾಣ ಇದಾನೋ ಅಥವಾ ಇಲ್ವೋ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಅನ್ನುವಂತಹ ಪರೀಕ್ಷೆ. ಒಂದ್ ನಿಮಿಷ, ಲೋಫರ್ ಹೇಳ್ತೀನಿ ಕೇಳೋ. ನಿನ್ ನಾಯಿ ಹಂದಿ, ಕೇಳು. ಸುಳೆ ಮಗ, ಮೂರ್ಖ ಕೇಳು. ಲೋಫರ್ ಅಂದ್ರೆ ಮೂರ್ಖ. ನಿನ್ನಂತ ವಲಸು ನಾನಲ್ಲ, ನಿನ್ನಂತ ವಲಸು ನಾನಲ್ಲ. ಸರ್ವನಾಶ ಆಗೋಗ್ತೀಯಾ ಖಂಡಿತ. ಇದು ಬರ್ದಿಟ್ಟುಕೋ. ನಿನ್ನ ಬಿಡ್ತೇನಂತ ಭಾವಿಸಿದ್ಯಾ? ನಂಬರ್ ಉಂಟು ನನ್ನ ಹತ್ರ. ನಾಳೆ ಬೆಳಿಗ್ಗೆ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ನಿನ್ನ ಬಗ್ಗೆ. ಕೊಡಯ್ಯ ನೀನು. ನಾನು ಮಾತಾಡಿದ್ದು ಸೌಜನ್ಯಯುತವಾಗಿ. ಕ್ಲಾಸ್ ಯೋಗ್ಯತೆ ಇಲ್ಲ ನಾಯಿಗಳೇ ನಿಮ್ಗೆ. ಈಗ ನೋಡಿ, ಮುಚ್ಚಿದು ನಿಂದು, ಮುಚ್ಚಿದು ನಿಂದು, ನಾಯಿ ನಿಂದು, ಮುಚ್ಚಿದಲ್ಲ ಕೋಟೆ. ಬೇರೆ ಏನಲ್ವಾ? ಮುಚ್ಚಿದಲ್ಲ ಕೋಟೆಯಲ್ಲಿ ಇಟ್ಟಿದೆ.